ನಮಸ್ಕಾರ. ಬಾಲ್ಯದಲ್ಲಿ ನಮ್ಮೆಲ್ಲರ ಬೆಸ್ಟ್ ಫ್ರೆಂಡ್ಸ್ ಆಗಿದ್ದ ಪುಸ್ತಕಗಳು ನಾವು ದೊಡ್ಡವರಾಗ್ತಾ ಇದ್ದಂತೆ ನಮ್ಮಿಂದ ದೂರವಾಗಿದ್ದು ಯಾಕೆ? ಆ ಒಂದು ಅದ್ಭುತ ಸ್ನೇಹವನ್ನ ಮತ್ತೆ ಶುರು ಮಾಡೋಕೆ ಸಾಧ್ಯ ಇದೆಯಾ? ಬನ್ನಿ, ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಓದುವ ಹವ್ಯಾಸವನ್ನ ಮತ್ತೆ ನಮ್ಮ ಜೀವನದ ಒಂದು ಭಾಗ ಮಾಡಿಕೊಳ್ಳೋದು ಹೇಗೆ ಅಂತ ನೋಡೋಣ. ಒಂದು ಕ್ಷಣ ಹಿಂದಕ್ಕೆ ಹೋಗಿ ಯೋಚನೆ ಮಾಡೋಣ. ಚಿಕ್ಕವರಿದ್ದಾಗ ಆ ಕಥೆ ಪುಸ್ತಕಗಳು, ಕಾಮಿಕ್ಸು, ಹಬ್ಬ ನಮ್ಮನ್ನೇ ಒಂದು ಬೇರೆ ಜಗತ್ತಿಗೆ ಕರ್ಕೊಂಡೋಗ್ತಿದ್ವು ಅಲ್ವಾ? ಆ ಪುಟಗಳಲ್ಲಿ ಇದ್ದಿದ್ದು ಬರೀ ಅಕ್ಷರಗಳಲ್ಲ, ಅವು ನಮ್ಮ ಕಲ್ಪನೆಗೆ ಕೊಟ್ಟ ರೆಕ್ಕೆಗಳು. ಆ ಅದ್ಭುತವಾದ ಸ್ನೇಹ ಎಲ್ಲಿ ಮಾಯವಾಯಿತು? ಇದು ನಮ್ಮಲ್ಲಿ ತುಂಬ ಜನರ ಕಥೆ. ಸ್ಕೂಲ್ ಕಾಲೇಜು ಮುಗಿದ ತಕ್ಷಣ ಟೆಕ್ಸ್ಟ್ ಬುಕ್ಸ್ಗೆ ಒಂದು ಗುಡ್ ಬೈ ಹೇಳ್ತೀವಲ್ಲ, ಅದರ ಜೊತೆಗೇನೆ ಬಹುಶಃ ಎಲ್ಲ ತರಹದ ಪುಸ್ತಕಗಳ ಜೊತೆಗಿನ ನಮ್ಮ ಸ್ನೇಹ ಕೂಡ ಮುರಿದು ಹೋಗುತ್ತೆ. ಓದುವ ಆ ಒಳ್ಳೆಯ ಅಭ್ಯಾಸ ನಿಧಾನವಾಗಿ ಮರೆತೇ ಹೋಗುತ್ತೆ. ಹಾಗಿದ್ರೆ ಈ ಸ್ನೇಹ ಹೀಗೆ ಮರೆಯಾಗೋಕೆ ಕಾರಣವಾದ್ರೂ ಏನು? ಜನರು ಸಾಮಾನ್ಯವಾಗಿ ಯಾವೆಲ್ಲ ಕಾರಣಗಳನ್ನ ಕೊಡ್ತಾರೆ? ಮೊದಲು ಇದನ್ನೇ ಸ್ವಲ್ಪ ನೋಡೋಣ. ಹೌದು, ಇದು ಬಹುಶಃ ಅತಿ ಹೆಚ್ಚು ಬಾರಿ ಕೇಳಿಬರುವ ಒಂದು ಮಾತು. ಕೆಲ್ಸದ ಒತ್ತಡ, ದಿನನಿತ್ಯದ ಜಂಜಾಟ, ಇದರಲ್ಲೆಲ್ಲ ಪುಸ್ತಕ ಓದೋಕೆ ಟೈಮ್ ಎಲ್ಲಿದೆ ಅನ್ನೋದು ತುಂಬಾ ಜನರ ಪ್ರಶ್ನೆ. ಆದ್ರೆ ಇದು ನಿಜವಾಗ್ಲೂ ಸತ್ಯನಾ? ಇಲ್ಲೊಂದು ಆಶ್ಚರ್ಯಕಾರಿ ಸಂಗತಿ ಇದೆ ನೋಡಿ. ಕೆಲವೊಂದು ಸಮೀಕ್ಷೆಗಳ ಪ್ರಕಾರ ಜನರು ಒಂದು ವಾರಕ್ಕೆ ಸರಾಸರಿ 35ರಿಂದ 45 ಗಂಟೆಗಳ ಕಾಲ ಟಿವಿ ನೋಡ್ತಾರಂತೆ. ಅಂದ್ರೆ ಎಷ್ಟೋ ಜನ ತಾವು ಕೆಲಸದಲ್ಲಿ ಕಳೆಯುವ ಸಮಯಕ್ಕಿಂತ ಹೆಚ್ಚು ಸಮಯವನ್ನ ಟಿವಿ ಮುಂದೆ ಕಳೀತಾರೆ. ಯೋಚನೆ ಮಾಡಿ, ಟಿವಿ ನೋಡೋಕೆ ಇಷ್ಟು ಸಮಯ ಸಿಗುತ್ತೆ ಅಂದ್ರೆ ಓದೋಕೆ ಯಾಕೆ ಸಿಗಲ್ಲ? ಅಸಲಿ ವಿಷಯ ಏನಪ್ಪಾ ಅಂದ್ರೆ, ನಮಗೆ ಇಷ್ಟವಾಗೋ ಕೆಲಸಗಳಿಗೆ ನಾವು ಎಪ್ಪಡಿಯಾದ್ರೂ ಸಮಯವನ್ನ ಸೃಷ್ಟಿ ಮಾಡ್ಕೊಳ್ತೀವಿ. ಆದ್ರೆ ಅಷ್ಟೊಂದು ಇಷ್ಟ ಇಲ್ಲದ ಕೆಲಸಗಳಿಗೆ ಸಮಯ ಇಲ್ಲ ಅನ್ನೋ ನೆಪವನ್ನ ಹುಡುಕ್ತೀವಿ. ಹಾಗಾಗಿ ಇದು ಸಮಯದ ಅಭಾವ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಆದ್ಯತೆಯ ಪ್ರಶ್ನೆಯಾಗಿದೆ. ನಾವು ಯಾವಾಗಲೂ ಸಮಯದ ಲೆಕ್ಕಾಚಾರದಲ್ಲೇ ಮುಳುಗಿ ಹೋಗ್ತೀವಿ. ಆದರೆ ಪ್ರಸಿದ್ಧ ಲೇಖಕ ವ್ಲಾಡಿಮಿರ್ ನಬೋಕೋವ್ ಹೇಳೋ ಹಾಗೆ, ಎಷ್ಟು ಸಮಯ ಓದ್ವಿ ಅನ್ನೋದು ಮುಖ್ಯ ಅಲ್ಲ, ಓದುವ ಪ್ರಕ್ರಿಯೆಯಲ್ಲಿ ಖುಷಿಯಿಂದ ತೊಡಗಿಸಿಕೊಳ್ಳೋದು ಮುಖ್ಯ. ಆ ಲೆಕ್ಕಾಚಾರವನ್ನು ಬದಿಗಿಟ್ಟು ಓದುವ ಆನಂದವನ್ನು ಅನುಭವಿಸೋದೇ ನಿಜವಾದ ಗುರಿ. ಹಾಗಾದ್ರೆ ಓದುವುದನ್ನ ನಿಲ್ಲಿಸೋದು ಅಂದ್ರೆ ಕೇವಲ ಒಂದು ಹವ್ಯಾಸವನ್ನ ಬಿಟ್ಟಾಗೇನಾ? ಅಥವಾ ಅದಕ್ಕಿಂತ ಏನಾದರೂ ದೊಡ್ಡದನ್ನ ನಾವು ಕಳ್ಕೊಳ್ತಿದ್ದೀವಾ? ಇದರ ಪರಿಣಾಮಗಳು ಅದೆಷ್ಟು ಆಳವಾಗಿರ್ಬೋದು? ಫ್ರಾನ್ಸ್ ಕಾಫ್ಕಾ ಅವರ ಈ ಮಾತಿದೆಯಲ್ಲ, ಇದು ಓದಿನ ನಿಜವಾದ ಶಕ್ತಿಯನ್ನ ತೋರಿಸುತ್ತೆ. ಒಂದು ಒಳ್ಳೆ ಪುಸ್ತಕ ಅಂದ್ರೆ ಅದು ನಮ್ಮ ಮನಸ್ಸಿನೊಳಗೆ ಹೆಪ್ಪುಗಟ್ಟಿ ಕೂತಿರೋ ಆಲೋಚನೆ, ನಂಬಿಕೆಗಳೆಂಬ ಸಮುದ್ರಕ್ಕೆ ಕೊಡ್ಲಿ ಎಟುಕೊಟ್ಟಾಗೆ ಇರಬೇಕು. ಅದು ನಮ್ಮನ್ನ ಅಲುಗಾಡಿಸಿ, ಯೋಚನೆ ಮಾಡಿಸಿ ಒಂದು ಹೊಸ ದೃಷ್ಟಿಕೋನವನ್ನ ಕೊಡಬೇಕು. ನೆಹರು ಅವರ ಮಾತಿನಲ್ಲೂ ಇದೇ ಅರ್ಥ ಇದೆ. ಪುಸ್ತಕಗಳು ಕೇವಲ ನಿರ್ಜೀವ ವಸ್ತುಗಳಲ್ಲ, ಅವು ಅನುಭವಗಳ, ಆಳವಾದ ಆಲೋಚನೆಗಳ ಮತ್ತು ಒಂದು ಸಕ್ರಿಯ ಜೀವನದ ಪ್ರತಿಧ್ವನಿಗಳು. ಅವು ನಮ್ಮನ್ನ ಯೋಚನೆ ಮಾಡಕ್ಕೆ ಹಚ್ತವೆ ಮತ್ತು ನಮ್ಮ ತಿಳುವಳಿಕೆಯನ್ನ ಮತ್ತಷ್ಟು ವಿಸ್ತರಿಸ್ತವೆ. ಮೂಲ ಲೇಖನದಲ್ಲಿ ಪುಸ್ತಕಗಳನ್ನ ಅಮೂಲ್ಯವಾದ ಆನುವಂಶಿಕತೆ ಅಂತ ಕರೆಯಲಾಗಿದೆ. ಅಂದರೆ ತಲೆಮಾರುಗಳಿಂದ ಬಂದ ಜ್ಞಾನವನ್ನ ಅವು ಹೊತ್ತು ತರುತ್ತವೆ. ಅಷ್ಟೇ ಅಲ್ಲ, ಅವು ಎಲ್ಲೆಡೆ ಸುವಾಸನೆ ಹರಡುವ ಸುವಾಸಿತ ಹೂಗಳಿದ್ದಂತೆ ನಮ್ಮ ಜೀವನವನ್ನ ಸೌಂದರ್ಯ ಮತ್ತು ಜ್ಞಾನದಿಂದ ತುಂಬಿ ಶ್ರೀಮಂತಗೊಳಿಸ್ತವೆ. ಸರಿ, ಇಷ್ಟೊತ್ತು ನಾವು ಓದಿನ ತಾತ್ವಿಕ ಮತ್ತು ಭಾವನಾತ್ಮಕ ಅಂಶಗಳ ಬಗ್ಗೆ ಮಾತಾಡಿದ್ವಿ. ಈಗ ಅದರ ಸ್ಪಷ್ಟ, ವೈಜ್ಞಾನಿಕವಾಗಿ ಸಾಬೀತಾಗಿರೋ ಪ್ರಯೋಜನಗಳ ಕಡೆಗೂ ಸ್ವಲ್ಪ ಗಮನ ಕೊಡೋಣ ಬನ್ನಿ. ಓದುವುದರಿಂದ ಸಿಗೋ ಲಾಭಗಳು ಒಂದೆರಡಲ್ಲ. ಇದು ನಮ್ಮ ಆಲೋಚನೆಗೆ ಹೊಸ ಆಯಾಮವನ್ನ ಕೊಡುತ್ತೆ, ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡುತ್ತೆ, ಒಳ್ಳೆಯ ದಾರಿಯಲ್ಲಿ ನಡೆಯೋಕೆ ಪ್ರೇರಣೆ ನೀಡುತ್ತೆ, ಪ್ರಪಂಚದ ಜೊತೆ ನಮ್ಮನ್ನ ಅಪ್ಡೇಟ್ ಆಗಿಡುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಮೆದುಳಿಗೆ ಇದೊಂದು ಅತ್ಯುತ್ತಮ ವ್ಯಾಯಾಮ. ಇದು ಬಹಳನೇ ಮುಖ್ಯವಾದ ಅಂಶ. ದೈಹಿಕ ವ್ಯಾಯಾಮ ನಮ್ಮ ದೇಹವನ್ನ ಹೇಗೆ ಫಿಟ್ ಆಗಿಡುತ್ತೋ, ಟೀಕ್ ಹಾಗೆಯೇ ಓದುವಿಕೆ ನಮ್ಮ ಮೆದುಳನ್ನ ಚುರುಕಾಗಿಡುತ್ತೆ. ವಯಸ್ಸಾದಂತೆ ಬರುವ ಮರೆವು ಮತ್ತು ಬೇರೆ ಮಾನಸಿಕ ಸಮಸ್ಯೆಗಳನ್ನ ದೂರ ಇಡೋಕೆ ಇದು ಖಂಡಿತ ಸಹಾಯ ಮಾಡುತ್ತೆ. ಸರಿ, ಓದೋದ್ರಿಂದ ಎಷ್ಟೆಲ್ಲ ಪ್ರಯೋಜನ ಇದೆ ಅಂತ ಮನವರಿಕೆ ಆಯ್ತು. ಆದ್ರೆ ಬಿಟ್ಟೋಗಿರೋ ಈ ಅಭ್ಯಾಸವನ್ನ ಮತ್ತೆ ಶುರು ಮಾಡೋದು ಹೇಗೆ? ಈಗ ನಾವು ಯಾಕೆ ಅನ್ನೋ ಪ್ರಶ್ನೆಯಿಂದ ಹೇಗೆ ಅನ್ನೋ ಉತ್ತರಕ್ಕೆ ಹೋಗೋಣ. ಅಯ್ಯೋ, ಮತ್ತೆ ಶುರು ಮಾಡೋದು ಕಷ್ಟ ಅಂತ ಹೆದರ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ತುಂಬಾನೇ ಸರಳವಾದ ಹೆಜ್ಜೆಗಳೊಂದಿಗೆ ಶುರು ಮಾಡಬಹುದು. ಮೊದಲು ತಿಂಗಳಿಗೆ ಒಂದೇ ಒಂದು ಪುಸ್ತಕ ಓದೋಣ ಅಂತ ಸಣ್ಣ ಗುರಿ ಇಟ್ಕೊಳ್ಳಿ. ಅದು ಅಭ್ಯಾಸವಾದ ಮೇಲೆ ನಿಧಾನವಾಗಿ ವಾರಕ್ಕೆ ಒಂದು ಪುಸ್ತಕದ ಗುರಿಯನ್ನ ತಲುಪಬಹುದು. ಎಲ್ಲಕ್ಕಿಂತ ಮುಖ್ಯವಾಗಿ ಮತ್ತೆ ಶುರು ಮಾಡಬೇಕು ಅಷ್ಟೇ. ಈಗ ನಾವು ಈ ವಿಶ್ಲೇಷಣೆಯ ಕೊನೆಯ ಮತ್ತು ಬಹುಶಃ ಅತಿ ಮುಖ್ಯವಾದ ಭಾಗಕ್ಕೆ ಬಂದಿದ್ದೇವೆ. ಕೇವಲ ಪುಟಗಳನ್ನು ತಿರುಗಿಸ್ತಾ ಹೋದ್ರೆ ಓದುವಿಕೆ ಪೂರ್ಣ ಆಗಲ್ಲ. ಹಾಗಿದ್ರೆ ಓದಿದ್ದನ್ನ ನಿಜವಾಗಿಯೂ ನಮ್ಮದಾಗಿಸಿಕೊಳ್ಳುವುದು ಹೇಗೆ? ಇದಕ್ಕೆ
ಚಿಂತನೆ ಅಥವಾ ಮನನ ಅಂತ ಕರೀಬೋದು. ಅಂದ್ರೆ ಓದಿದ ವಿಷಯಗಳ ಬಗ್ಗೆ ಆಳವಾಗಿ ಯೋಚನೆ ಮಾಡಿ ಅದನ್ನ ನಮ್ಮ ಜೀವನಕ್ಕೆ ಹೇಗೆ ಅಳವಡಿಸ್ಕೋಬೋದು ಅಂತ ಆಲೋಚನೆ ಮಾಡೋದು. ಈ ಚಿಂತನೆ ಇಲ್ಲ ಅಂದ್ರೆ ನಾವು ಗಳಿಸುವ ಜ್ಞಾನ ಬರೀ ತಲೆಯಲ್ಲಿರೋ ಮಾಹಿತಿಯಾಗಿ ಉಳಿಯುತ್ತೆ. ಅದು ನಮ್ಮ ಜೀವನವನ್ನ ಬದಲಾಯಿಸುವ ಬುದ್ಧಿವಂತಿಕೆ ಆಗೋದಿಲ್ಲ. ಇದನ್ನ ಒಂದು ಸರಳ ಹೋಲಿಕೆಯಿಂದ ಅರ್ಥ ಮಾಡಿಕೊಳ್ಬೋದು. ನಾವು ತಿಂದ ಆಹಾರ ಸರಿಯಾಗಿ ಜೀರ್ಣವಾದಾಗ ಮಾತ್ರ ನಮ್ಮ ದೇಹಕ್ಕೆ ಶಕ್ತಿ ಸಿಗೋದು. ಅದೇ ರೀತಿ ನಾವು ಓದಿದ ಜ್ಞಾನದ ಬಗ್ಗೆ ಚಿಂತನೆ ಮಾಡಿದಾಗ ಮಾತ್ರ ಅದು ನಮ್ಮ ಬದುಕಿಗೆ ಬೆಳಕಾಗುವಂತಹ ಬುದ್ಧಿವಂತಿಕೆಯಾಗಿ ಬದಲಾಗುತ್ತೆ. ಈ ಜೀರ್ಣಕ್ರಿಯೆ ಅಂದ್ರೆ ಚಿಂತನೆಯ ಪ್ರಕ್ರಿಯೆ ಇದೆಯಲ್ಲ, ಇದೇ ಮಾಹಿತಿಯನ್ನ ನಿಜವಾದ ಜ್ಞಾನವಾಗಿ ನಮ್ಮ ದೈನಂದಿನ ಜೀವನದಲ್ಲಿ ದಾರಿ ತೋರಿಸುವ ಬುದ್ಧಿವಂತಿಕೆಯಾಗಿ ಬದಲಾಯಿಸುತ್ತೆ. ಓದುವಿಕೆಯ ಅಂತಿಮ ಗುರಿನೇ ಇದು. ಹಾಗಾದ್ರೆ ಕೊನೆಯದಾಗಿ ಈ ಪ್ರಶ್ನೆಯನ್ನ ನಮ್ಮ ಮುಂದಿಡೋಣ. ಫ್ರಾನ್ಸ್ ಕಾಫ್ಕ ಹೇಳಿದ ಹಾಗೆ ನಮ್ಮೊಳಗೆ ಒಡೆಯಬೇಕಾದ ಹೆಪ್ಪುಗಟ್ಟಿದ ಸಮುದ್ರಗಳು ಯಾವುವು? ಯಾವ ಪುಸ್ತಕ ಆ ಕೊಡಲಿಯಾಗಿ ಕೆಲಸ ಮಾಡಬಹುದು? ಯೋಚಿಸ್ಬೇಕಲ್ವಾ?